ಮಕರ ರಾಶಿಯವರೇ ನಮಸ್ಕಾರ ಸ್ನೇಹಿತರೆ ಕಳೆದ ಕೆಲವು ದಿನಗಳಿಂದ ನಿಮ್ಮ ಮನೆಯಲ್ಲಿ ನಿಮಗೆ ಅರ್ಥವಾಗದ ಏನಾದರೂ ಸಂಭವಿಸುತ್ತಿದ್ದರೆ ಅದನ್ನು ಕೇವಲ ಕಾಕತಾಳೆ ಎಂದು ತಳ್ಳಿ ಹಾಕಬೇಡಿ. ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕ ಚಿಹ್ನೆಗಳ ಪ್ರಕಾರ ಕೆಲವೊಮ್ಮೆ ನಮ್ಮ ಪೂರ್ವಜರ ನೆನಪುಗಳು ಮತ್ತು ಅವುಗಳಿಗೆ ಸಂಬಂಧಿಸಿದ ಭಾವನಾತ್ಮಕ ಶಕ್ತಿಯು ನಮ್ಮ ಜೀವನದಲ್ಲಿ ನಿರ್ದಿಷ್ಟ ಚಿಹ್ನೆಗಳಾಗಿ ಪ್ರಕಟವಾಗಬಹುದು. ಮತ್ತು ಅತ್ಯಂತ ನಿಗೂಢವಾದ ವಿಷಯವೇನೆಂದರೆ, ಒಬ್ಬ ವ್ಯಕ್ತಿಯು ತಮ್ಮ ಜೀವನದಲ್ಲಿ ಒಂದು ಪ್ರಮುಖ ತಿರುವು ಪಡೆದಾಗ ಈ ಚಿಹ್ನೆಗಳು ಹೆಚ್ಚಾಗಿ ಸಂಭವಿಸುತ್ತವೆ. ನೀವು ಇದ್ದಕ್ಕಿದ್ದಂತೆ ಈ ಜಗತ್ತಿನಲ್ಲಿ ಇಲ್ಲದ ಯಾರನ್ನಾದರೂ ನೆನಪಿಸಿಕೊಳ್ಳಲು ಪ್ರಾರಂಭಿಸಬಹುದು. ಆ ವ್ಯಕ್ತಿಯ ಹೆಸರು ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ನಿಮ್ಮ ಮನಸ್ಸಿಗೆ ಪದೇ ಪದೇ ಬರುತ್ತಿದ್ದರೆ, ಕೆಲವೊಮ್ಮೆ ಹಳೆಯ ಫೋಟೋ ಇದ್ದಕ್ಕಿದ್ದಂತೆ ಕಾಣಿಸಿಕೊಳ್ಳುತ್ತದೆ, ಅಥವಾ ಹಳೆಯ ವಸ್ತು ಕಂಡುಬರುತ್ತದೆ, ಅಥವಾ ನೀವು ವರ್ಷಗಳಲ್ಲಿ ನೋಡದ ಏನಾದರೂ ನಿಮ್ಮ ಮನೆಯ ಮೂಲೆಯಲ್ಲಿ ಪತ್ತೆಯಾಗುತ್ತದೆ. ಅಂತಹ ಘಟನೆಗಳನ್ನು ಅಲೌಕಿಕ ಘಟನೆಯ ಪುರಾವೆಯಾಗಿ ತಕ್ಷಣ ಪರಿಗಣಿಸುವುದು ಸೂಕ್ತವಲ್ಲ. ಆದಾಗ್ಯೂ ಆಧ್ಯಾತ್ಮಿಕ ಸಂಪ್ರದಾಯಗಳಲ್ಲಿ ಅವುಗಳನ್ನು ಹೆಚ್ಚಾಗಿ ಭಾವನಾತ್ಮಕ ಮತ್ತು ಸಾಂಕೇತಿಕ ಚಿಹ್ನೆಗಳಾಗಿ ನೋಡಲಾಗುತ್ತದೆ. ಆದರೆ ನಿರೀಕ್ಷಿಸಿ, ನಿಜವಾದ ಚಿಹ್ನೆ ಅದಕ್ಕಿಂತ ಆಳವಾಗಿದೆ. ನೀವು ಸ್ವಲ್ಪ ಸಮಯದಿಂದ ಒಂದೇ ಕನಸನ್ನು ಪದೇ ಪದೇ ನೋಡುತ್ತಿದ್ದರೆ ಅದನ್ನು ಪುರಾಣವೆಂದು ಪರಿಗಣಿಸಿ ನಿಮ್ಮ ಮಾನಸಿಕ ಸ್ಥಿತಿಗೆ ಗಮನ ಕೊಡಿ. ವಿಶೇಷವಾಗಿ ವಯಸ್ಸಾದ ವ್ಯಕ್ತಿ, ಹಳೆಯ ಮನೆ, ಅಂಗಳ, ದೇವಸ್ಥಾನ, ತೋಟ, ಮರ ಅಥವಾ ಕುಟುಂಬಕ್ಕೆ ಸಂಬಂಧಿಸಿದ ಯಾವುದೇ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಚಂದ್ರ, ಕೇತು ಮತ್ತು ಪೂರ್ವಜರ ಮನೆಗಳ ಸ್ಥಾನವನ್ನು ವ್ಯಕ್ತಿಯ ನೆನಪುಗಳು ಮತ್ತು ಕುಟುಂಬದ ಕರ್ಮಕ್ಕೆ ಸಂಬಂಧಿಸಿದೆ. ಇದು ನಿಮ್ಮ ರಾಶಿ ಚಕ್ರ ಚಿಹ್ನೆಗೆ ಅಸಾಮಾನ್ಯ ಸಮಯ. ಹಳೆಯ ಶಕ್ತಿಗೆ ಸಂಬಂಧಿಸಿದ ವಿಷಯವು ನಿಮ್ಮ ಜೀವನದಲ್ಲಿ ಮತ್ತೆ ಕಾಣಿಸಿಕೊಳ್ಳಬಹುದು ಎಂದು ಚಿಹ್ನೆಗಳು ಸೂಚಿಸುತ್ತವೆ. ಇದರ ಅರ್ಥ ಏನಾದರೂ ಅಹಿತಕರ ಘಟನೆ ಸಂಭವಿಸಲಿದೆ ಎಂದಲ್ಲ. ಕೆಲವೊಮ್ಮೆ ಆ ಚಿಹ್ನೆಯು ನಿಖರವಾದ ವಿರುದ್ಧ ಅರ್ಥವನ್ನು ನೀಡುತ್ತದೆ. ಹಳೆಯ ಹೊರೆಗಳನ್ನು ಬಿಡುವ ಸಮಯ ಇದು. ಇಲ್ಲಿಯೇ ದೊಡ್ಡ ರಹಸ್ಯ ಅಡಗಿದೆ. ಜೀವನದಲ್ಲಿ ಒಂದು ಪ್ರಮುಖ ಬದಲಾವಣೆ ಸಂಭವಿಸಲಿರುವಾಗ ಮನಸ್ಸು ಇದ್ದಕ್ಕಿದ್ದಂತೆ ಚಂಚಲವಾಗುತ್ತದೆ ಎಂದು ನೀವು ಎಂದಾದರೂ ಗಮನಿಸಿದ್ದೀರಾ? ಏನಾದರೂ ಸಂಭವಿಸಲಿದೆ ಎಂದು ವ್ಯಕ್ತಿ ಭಾವಿಸುತ್ತಾನೆ, ಆದರೆ ಏನಾಗುತ್ತದೆ ಎಂದು ಅವನಿಗೆ ಅರ್ಥವಾಗುವುದಿಲ್ಲ. ಕೆಲವೊಮ್ಮೆ ಮನಸ್ಸು ತುಂಬ ಶಾಂತವಾಗುತ್ತದೆ ಮತ್ತು ಕೆಲವೊಮ್ಮೆ ಹಳೆಯ ನೆನಪುಗಳು ಯಾವುದೇ ಕಾರಣವಿಲ್ಲದೆ ಹಿಂತಿರುಗಲು ಪ್ರಾರಂಭಿಸುತ್ತವೆ. ಒಬ್ಬ ವ್ಯಕ್ತಿಯು ತನ್ನ ಕರ್ಮದ ಚಿಹ್ನೆಗಳು, ಅವರ ಕುಟುಂಬ ಮತ್ತು ಅವರ ಸುತ್ತಮುತ್ತಲಿನ ಪ್ರದೇಶಗಳನ್ನು ಅರ್ಥ ಮಾಡಿಕೊಳ್ಳಬೇಕಾದ ಸ್ಥಿತಿ ಇದು. ಹಳೆಯ ಕುಟುಂಬದ ಸಮಸ್ಯೆ ಮತ್ತೆ ಕಾಣಿಸಿಕೊಳ್ಳಬಹುದು ಎಂದು ಚಿಹ್ನೆಗಳು ಸೂಚಿಸುತ್ತವೆ. ಇದು ಆಸ್ತಿ ವಿಷಯ ಅಥವಾ ಹಿಂದಿನ ಸಂಬಂಧವಾಗಿರಬಹುದು. ಕುಟುಂಬದೊಳಗೆ ನಡೆಯುತ್ತಿರುವ ತಪ್ಪು ತಿಳುವಳಿಕೆ ಅಥವಾ ದೀರ್ಘಕಾಲದವರೆಗೆ ಮುಂದೂಡಲ್ಪಟ್ಟ ಜವಾಬ್ದಾರಿ ಇರಬಹುದು. ನಿಮ್ಮ ಕರ್ಮವು ನಿಮಗೆ ಅನುಕೂಲಕರವಾಗಿದ್ದರೆ ಈ ಸಮಸ್ಯೆಗೆ ಪರಿಹಾರ ಸಾಧ್ಯ. ನೆನಪಿಡಿ, ಪೂರ್ವಜರ ಶಕುನಗಳು ಕೇವಲ ಭಯವನ್ನು ಸೂಚಿಸುವ. ಭಾರತೀಯ ಆಧ್ಯಾತ್ಮಿಕ ಸಂಪ್ರದಾಯದಲ್ಲಿ ಪೂರ್ವಜರು ಕುಟುಂಬದ ನೆನಪು, ಮೌಲ್ಯಗಳು ಮತ್ತು ಆಶೀರ್ವಾದಗಳೊಂದಿಗೆ ಸಹ ಸಂಬಂಧ ಹೊಂದಿದ್ದಾರೆ. ಆದ್ದರಿಂದ ನೀವು ಹಿರಿಯರ ಬಗ್ಗೆ ಗೌರವ ಅಥವಾ ಕೃತಜ್ಞತೆಯ ಭಾವನೆಯನ್ನು ಅನುಭವಿಸಿದರೆ ಅದನ್ನು ನಿಗ್ರಹಿಸುವ ಅಗತ್ಯವಿಲ್ಲ. ಅವರ ಹೆಸರನ್ನು ಗೌರವಿಸಿ, ಅಗತ್ಯವಿರುವವರಿಗೆ ಸಹಾಯ ಮಾಡಿ ಮತ್ತು ನಿಮ್ಮ ಕುಟುಂಬಕ್ಕೆ ನಿಮ್ಮ ಜವಾಬ್ದಾರಿಗಳನ್ನು ಪೂರೈಸಿ. ಈಗ ಅನೇಕ ಜನರು ರಾತ್ರಿಯಲ್ಲಿ ಅನುಭವಿಸಬಹುದಾದ ಒಂದು ಚಿಹ್ನೆ ಬರುತ್ತದೆ. ಮುಸ್ಸಂಜೆಯ ನಂತರ ಅಥವಾ ರಾತ್ರಿಯಲ್ಲಿ ನೀವು ಇದ್ದಕ್ಕಿದ್ದಂತೆ ಹಳೆಯ ಪ್ರೀತಿ ಪಾತ್ರರನ್ನು ನೆನಪಿಸಿಕೊಳ್ಳಲು ಪ್ರಾರಂಭಿಸಿದರೆ, ನಿಮ್ಮ ಮನಸ್ಸು ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಹಳೆಯ ಮನೆ ಅಥವಾ ಹಳ್ಳಿಗೆ ಸೆಳೆಯಲ್ಪಟ್ಟರೆ, ಅಥವಾ ನೀವು ಹಳೆಯ ಘಟನೆಯನ್ನು ಪದೇ ಪದೇ ನೆನಪಿಸಿಕೊಳ್ಳುತ್ತಿರುವುದನ್ನು ಕಂಡುಕೊಂಡರೆ ಭಯಪಡಬೇಡಿ. ಅಥವಾ ಅದು ಆಳವಾದ ನೆನಪುಗಳ ಸಕ್ರಿಯಗೊಳಿಸುವಿಕೆಯಾಗಿರಬಹುದು. ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಇದನ್ನು ಆತ್ಮಾವಲೋಕನ ಮಾಡುವ ಸಮಯವೆಂದು ಪರಿಗಣಿಸಬಹುದು. ಆ ರಾತ್ರಿ ನೀವು ನಿಮ್ಮ ಕುಟುಂಬದಲ್ಲಿ ಹಿರಿಯರನ್ನು ನೋಡುವ ಕನಸು ಹೊಂದಿದ್ದರೆ ಅದನ್ನು ತಕ್ಷಣ ಭವಿಷ್ಯವಾಣಿ ಎಂದು ಪರಿಗಣಿಸುವ ಬದಲು ಅದರ ಅರ್ಥವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಆ ವ್ಯಕ್ತಿಯು ಕನಸಿನಲ್ಲಿ ಸಂತೋಷವಾಗಿದ್ದಾನೆ ಅಥವಾ ಚಿಂತಿತನಾಗಿದ್ದಾನೆ, ಅವನು ಏನನ್ನಾದರೂ ಮಾತನಾಡುತ್ತಿದ್ದಾನೆ ಅಥವಾ ದೂರದಲ್ಲಿ ನಿಂತಿದ್ದಾನೆ. ಸುತ್ತಮುತ್ತಲಿನ ಪ್ರದೇಶಗಳು ಬೆಳಕಾಗಿವೆ ಅಥವಾ ಕತ್ತಲಾಗಿವೆ. ಈ ವಿಷಯಗಳು ನಿಮ್ಮ ಮನಸ್ಸಿನ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತವೆ. ಒಬ್ಬ ಸಂಬಂಧಿ ಹಳೆಯ ಸಮಸ್ಯೆಯನ್ನು ಪ್ರಸ್ತಾಪಿಸಬಹುದು. ಒಂದು ದಾಖಲೆ, ಹಳೆಯ ಛಾಯಾಚಿತ್ರ ಅಥವಾ ಕುಟುಂಬದ ವಸ್ತು ಇದ್ದಕ್ಕಿದ್ದಂತೆ ಮತ್ತೆ ಕಾಣಿಸಿಕೊಳ್ಳಬಹುದು. ಇದು ಯಾವುದೋ ಅದೃಶ್ಯ ಶಕ್ತಿಯಿಂದ ಆಗಬೇಕೆಂದಿಲ್ಲ.
ಆದಾಗ್ಯೂ ಅಂತ ಕ್ಷಣಗಳು ನಿಮ್ಮ ಕುಟುಂಬ ಮತ್ತು ಭೂತಕಾಲ ಮತ್ತು ನಿಮ್ಮನ್ನು ವರ್ತಮಾನದ ನಡುವಿನ ಸಂಪರ್ಕವನ್ನು ಅರ್ಥ ಮಾಡಿಕೊಳ್ಳಲು ಖಂಡಿತವಾಗಿಯೂ ಅವಕಾಶವನ್ನು ನೀಡುತ್ತವೆ. ಸ್ನೇಹಿತರೆ, ನಿಮ್ಮ ಮಾಹಿತಿಗಾಗಿ ಹೇಳುವುದಾದರೆ, ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರು ಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ತುಳುನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ಇದು ನಿಮ್ಮ ಜೀವನದೊಂದಿಗೆ ಪ್ರತಿಧ್ವನಿಸಿದರೆ ಕಮೆಂಟ್ಗಳಲ್ಲಿ ಜೈ ಶ್ರೀ ಹನುಮಾನ್ ಎಂದು ಬರೆಯಲು ಮರೆಯದಿರಿ. ಏಕೆಂದರೆ ನಂಬಿಕೆ ಎಂದರೆ ಭಯವಲ್ಲ, ಬದಲಿಗೆ ನಿಮ್ಮ ಆಂತರಿಕ ಶಕ್ತಿಯನ್ನು ಗುರುತಿಸುವುದು. ಈಗ ಹಣ ಮತ್ತು ಕೆಲಸದ ವಿಷಯಗಳು ಸಹ ನಿರ್ಣಾಯಕವಾಗಿವೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹಳೆಯ ಕುಟುಂಬದ ವಿಷಯವು ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಮೇಲೆ ಪರಿಣಾಮ ಬೀರಬಹುದು ಎಂಬ ಸೂಚನೆಗಳಿವೆ. ಬಾಕಿ ಇರುವ ಪಾವತಿ, ಹಳೆಯ ಆಸ್ತಿ, ಆನುವಂಶಿಕತೆ, ಹಳೆಯ ದಾಖಲೆ ಅಥವಾ ಕುಟುಂಬದ ನಿರ್ಧಾರದ ಬಗ್ಗೆ ಚರ್ಚೆಗಳು ಉದ್ಭವಿಸಬಹುದು. ಈಗ ಯಾವುದನ್ನು ಲಘುವಾಗಿ ತೆಗೆದುಕೊಳ್ಳಬೇಡಿ. ಅಂತಹ ವಿಷಯವು ನಿಮ್ಮ ಜೀವನದಲ್ಲಿ ಈಗಲೇ ಅಸ್ತಿತ್ವದಲ್ಲಿದ್ದರೆ ಅದನ್ನು ವ್ಯವಸ್ಥಿತವಾಗಿ ಪರಿಹರಿಸುವುದು ಬುದ್ಧಿವಂತಿಕೆಯಾಗಿರುತ್ತದೆ. ಉದ್ಯೋಗದಲ್ಲಿರುವವರಿಗೆ ಇದು ಆತ್ಮಾವಲೋಕನಕ್ಕೆ ಸಮಯವೂ ಆಗಿರಬಹುದು. ನೀವು ದೀರ್ಘಕಾಲದಿಂದ ಯೋಚಿಸುತ್ತಿರುವ ಬದಲಾವಣೆಯ ದಿಕ್ಕು ಸ್ಪಷ್ಟವಾಗುವ ಸಾಧ್ಯತೆ ಇದೆ. ವ್ಯವಹಾರದಲ್ಲಿರುವವರಿಗೆ ಹಳೆಯ ಕ್ಲೈಂಟ್, ಹಳೆಯ ಸಂಪರ್ಕ ಅಥವಾ ಹಿಂದೆ ಸ್ಥಗಿತಗೊಂಡ ಯೋಜನೆಗೆ ಸಂಬಂಧಿಸಿದ ಸಾಧ್ಯತೆ ಇರಬಹುದು. ಆದರೆ ಇಲ್ಲಿ ಆತುರ ಪಡುವ ಬದಲು ಚಿಂತನಶೀಲ ನಿರ್ಧಾರ ತೆಗೆದುಕೊಳ್ಳುವುದು ಮುಖ್ಯ. ಕೌಟುಂಬಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಚಿಹ್ನೆಗಳು ಬೇರೆಯದನ್ನು ಸೂಚಿಸುತ್ತವೆ. ನೀವು ದೂರವಾಗಿದ್ದ ಯಾರೊಂದಿಗಾದರೂ ಮಾತನಾಡಲು ನಿಮಗೆ ಅವಕಾಶ ಸಿಗಬಹುದು. ದೀರ್ಘಕಾಲದಿಂದ ಕಳೆದು ಹೋದ ಪ್ರೀತಿಯನ್ನು ಹೊಂದಿರುವವರಿಗೆ ಹಳೆಯ ನೆನಪುಗಳು ಮತ್ತೆ ಮೂಡಬಹುದು. ಆ ವ್ಯಕ್ತಿ ಹಿಂದಿರುಗುತ್ತಾನೆ ಎಂದು ಇದರ ಅರ್ಥವಲ್ಲ. ಆದಾಗ್ಯೂ ಆ ಸಂಬಂಧದ ಬಗ್ಗೆ ಇನ್ನೂ ಕೆಲವು ಅಪೂರ್ಣ ಭಾವನೆಗಳು ಇರಬಹುದು ಎಂದು ಶಕ್ತಿಗಳು ಸೂಚಿಸುತ್ತಿವೆ. ಕೆಲವೊಮ್ಮೆ ಜೀವನವು ಒಬ್ಬ ವ್ಯಕ್ತಿಯನ್ನು ಹಿಂತಿರುಗಿಸುವುದಲ್ಲ, ಬದಲಿಗೆ ಆ ವ್ಯಕ್ತಿಯಿಂದ ಕಲಿತ ಪಾಠಗಳನ್ನು ನಮಗೆ ಹಿಂತಿರುಗಿಸುತ್ತದೆ. ಇದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳಷ್ಟು ಮುಖ್ಯ. ಮದುವೆಗೆ ಸಂಬಂಧಿಸಿದಂತೆ ಕೌಟುಂಬಿಕ ಸಮಸ್ಯೆಯು ಸಂಬಂಧದ ಬಗ್ಗೆ ಚರ್ಚೆಗಳನ್ನು ವಿಳಂಬಗೊಳಿಸಬಹುದು. ಆದಾಗ್ಯೂ ಎರಡು ಪಕ್ಷಗಳು ತಾಳ್ಮೆಯಿಂದಿದ್ದರೆ ಪರಿಸ್ಥಿತಿ ಕ್ರಮೇಣ ಸ್ಪಷ್ಟವಾಗುವ ಸಾಧ್ಯತೆ ಇದೆ. ಮಕ್ಕಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಬಂದಾಗ ಅನಗತ್ಯ ಆತಂಕವನ್ನು ಸಹ ತಪ್ಪಿಸಬೇಕು. ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಆಧ್ಯಾತ್ಮಿಕ ಶಕುನಗಳನ್ನು ಅವಲಂಬಿಸುವ ಬದಲು ಅಗತ್ಯವಿದ್ದಾಗ ಅರ್ಹ ವೈದ್ಯರ ಸಲಹೆಯನ್ನು ಪಡೆಯುವುದು ಬಹಳ ಮುಖ್ಯ. ಶತ್ರುಗಳ ವಿಷಯಕ್ಕೆ ಬಂದಾಗ ವಿಶೇಷ ಎಚ್ಚರಿಕೆ ಅಗತ್ಯ. ನಿಮ್ಮನ್ನು ವಿರೋಧಿಸುವ ಪ್ರತಿಯೊಬ್ಬರು ನಿಮ್ಮ ಶತ್ರುಗಳಲ್ಲ. ಕೆಲವೊಮ್ಮೆ ನಮ್ಮ ಸುತ್ತಮುತ್ತಲಿರುವವರು ನಮ್ಮ ದೌರ್ಬಲ್ಯಗಳ ಲಾಭವನ್ನು ಪಡೆಯಲು ಬಯಸುತ್ತಾರೆ. ಅದಕ್ಕಾಗಿ ಭವಿಷ್ಯದಲ್ಲಿ ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳುವ ಕುಟುಂಬ, ಹಣಕಾಸು ಮತ್ತು ಪ್ರಮುಖ ನಿರ್ಧಾರಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ಸೀಮಿತ ವಲಯದಲ್ಲಿ ಇಡುವುದು ಉತ್ತಮ. ಆದರೆ ಸ್ನೇಹಿತರೆ, ಈ ಕಥೆಯ ಪ್ರಮುಖ ಭಾಗ ಇನ್ನೂ ಬರಬೇಕಿದೆ. ಏಕೆಂದರೆ ಪೂರ್ವಜರ ಶಕುನಗಳು ಕೆಲವೊಮ್ಮೆ ಭೂತಕಾಲವನ್ನು ನೋಡುವುದಿಲ್ಲ. ಕೆಲವೊಮ್ಮೆ ಅವು ವರ್ತಮಾನದಲ್ಲಿ ನಮ್ಮ ತಪ್ಪುಗಳನ್ನು ಸರಿಪಡಿಸಲು ನಮಗೆ ಸ್ಫೂರ್ತಿ ನೀಡುತ್ತವೆ. ಕುಟುಂಬದಲ್ಲಿ ಹಿರಿಯರೊಬ್ಬರಿಗೆ ಅಗೌರವ ತೋರಿದ್ದರೆ, ಸಂಬಂಧದಲ್ಲಿ ಬಿರುಕು ಉಂಟಾದರೆ, ಅಗತ್ಯವಿರುವ ಸಂಬಂಧಿಕರಿಗೆ ಸಹಾಯ ಮಾಡಲು ಸಾಧ್ಯವಿದೆ. ಅಥವಾ ನೀವು ವಯಸ್ಸಾದ ವ್ಯಕ್ತಿಗೆ ಕ್ಷಮೆ ಯಾಚಿಸುವ ಯೋಚನೆಯನ್ನು ತಡೆ ಹಿಡಿಯುತ್ತಿದ್ದರೆ, ಇಂದು ರಾತ್ರಿ ನಿಮ್ಮ ಆಂತರಿಕ ಧ್ವನಿಯನ್ನು ಆಲಿಸಿ. ಒಂದು ಸಣ್ಣ ಕೆಲಸವನ್ನು ಮಾಡುವ ಸಮಯ ಇದಾಗಿದೆ. ಸ್ವಲ್ಪ ಹೊತ್ತು ಶಾಂತವಾಗಿ ಕುಳಿತುಕೊಳ್ಳಿ. ನಿಮ್ಮ ಪೂರ್ವಜರು ಮತ್ತು ಕುಟುಂಬದ ಹಿರಿಯರ ಬಗ್ಗೆ ಗೌರವದ ಭಾವನೆಯನ್ನು ನಿಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಿ. ನಿಮ್ಮ ಕುಟುಂಬದಲ್ಲಿ ಶಾಂತಿಗಾಗಿ ದೇವರನ್ನು ಪ್ರಾರ್ಥಿಸಿ. ನಿಮ್ಮ ಜೀವನಕ್ಕೆ ಅಡ್ಡಿಯಾಗುವ ಯಾವುದೇ ಹಿಂದಿನ ಕರ್ಮ ಅಥವಾ ಹೊರೆಯನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಸರಿಪಡಿಸಲು ಎಲ್ಲರಿಗೂ ಬುದ್ಧಿವಂತಿಕೆ ಮತ್ತು ಶಕ್ತಿ ಸಿಗಲಿ. ಏಕೆಂದರೆ ಕೆಲವೊಮ್ಮೆ ದೊಡ್ಡ ಶಕುನಗಳು ಹೊರಗಿನಿಂದ ಬರುವುದಿಲ್ಲ, ಆದರೆ ನಮ್ಮ ಸ್ವಂತ ಮನಸ್ಸಿನಿಂದ ಬರುತ್ತವೆ. ಮತ್ತು ಕಳೆದ ಕೆಲವು ದಿನಗಳಿಂದ ನೀವು ಅದೇ ಹೆಸರನ್ನು ಪದೇ ಪದೇ ನೆನಪಿಸಿಕೊಳ್ಳುತ್ತಿದ್ದರೆ, ನೀವು ಹಳೆಯದನ್ನು ಪದೇ ಪದೇ ನೋಡುತ್ತಿದ್ದರೆ ಅಥವಾ ಮರೆಯಲು ಕಷ್ಟಕರವಾದ ಕನಸನ್ನು ಕಂಡಿದ್ದರೆ, ಆ ಚಿಹ್ನೆಯನ್ನು ಅರ್ಥ ಮಾಡಿಕೊಳ್ಳಲು ಒಂದು ವಿಷಯದ ಬಗ್ಗೆ ಗಮನ ಕೊಡಿ. ಆ ಸಮಯದಲ್ಲಿ ಈ ನಿಗೂಢತೆಗೆ ಪ್ರಮುಖವಾದ ಕೊಂಡಿ ಇರುವುದು ಇಲ್ಲಿಯೇ. ಹೌದು ಸ್ನೇಹಿತರೆ, ನೀವು ಈಗಷ್ಟೇ ಕೇಳಿದ ಚಿಹ್ನೆಯ ನಂತರ ನಿಮ್ಮ ಕಳೆದ ಕೆಲವು ದಿನಗಳನ್ನು ನೆನಪಿಸಿಕೊಳ್ಳಿ. ಹಳೆಯ ಸಂಬಂಧಿಕರೊಬ್ಬರ ಹೆಸರು ಇದ್ದಕ್ಕಿದ್ದಂತೆ ಸಂಭಾಷಣೆಯಲ್ಲಿ ಬಂದಿದೆ.
ಬಹಳ ಹಿಂದೆ ನೀವು ನಿಮ್ಮ ಕುಟುಂಬದೊಂದಿಗೆ ಭೇಟಿ ನೀಡಿದ ಸ್ಥಳಕ್ಕೆ ಭೇಟಿ ನೀಡುವ ಅವಕಾಶ ಬಂದಿದೆ, ಅಥವಾ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ನಿಮ್ಮ ಬಾಲ್ಯದ ಘಟನೆಗಳನ್ನು ಪದೇ ಪದೇ ನೆನಪಿಸಿಕೊಳ್ಳಲಾಗುತ್ತದೆ. ಇದು ಸಂಭವಿಸಿದರೆ ಇದನ್ನು ಭಯದಿಂದ ನೋಡುವ ಅಗತ್ಯವಿಲ್ಲ. ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ಈ ಘಟನೆಗಳು ನಿಮ್ಮೊಳಗೆ ನೆನಪುಗಳು ಮತ್ತು ಕುಟುಂಬದ ಭಾವನೆಗಳನ್ನು ಸಕ್ರಿಯಗೊಳಿಸಬಹುದು. ಕೆಲವೊಮ್ಮೆ ಜೀವನವು ನಾವು ಅಪೂರ್ಣವಾಗಿ ಬಿಟ್ಟ ವಿಷಯಗಳಿಗೆ ನಮ್ಮನ್ನು ಕರೆದೊಯ್ಯುತ್ತದೆ. ಆದರೆ ನಿರೀಕ್ಷಿಸಿ, ಇಲ್ಲಿ ಆಳವಾದ ಏನೋ ಇದೆ. ಪೂರ್ವಜರಿಗೆ ಸಂಬಂಧಿಸಿದ ಚಿಹ್ನೆಗಳನ್ನು ಅರ್ಥ ಮಾಡಿಕೊಳ್ಳಲು ಏನಾಯಿತು ಎಂಬುದನ್ನು ಗಮನಿಸುವುದು ಸಾಕಾಗುವುದಿಲ್ಲ. ಆ ಘಟನೆಯ ನಂತರ ನಿಮ್ಮ ಮನಸ್ಸಿನಲ್ಲಿ ಯಾವ ಭಾವನೆಗಳು ಹುಟ್ಟಿಕೊಂಡವು ಎಂಬುದನ್ನು ಪರಿಗಣಿಸುವುದು ಸಹ ಮುಖ್ಯವಾಗಿದೆ. ನೀವು ಇದ್ದಕ್ಕಿದ್ದಂತೆ ನಿಮ್ಮ ಮನಸ್ಸಿನಲ್ಲಿ ಶಾಂತಿ, ವೃದ್ಧ ವ್ಯಕ್ತಿಯ ಬಗ್ಗೆ ಗೌರವ, ತಪ್ಪನ್ನು ಸರಿಪಡಿಸುವ ಬಯಕೆ ಅಥವಾ ನಿಮ್ಮ ಕುಟುಂಬವನ್ನು ಮತ್ತೆ ಒಂದುಗೂಡಿಸುವ ಆಲೋಚನೆಯನ್ನು ಅನುಭವಿಸಿದರೆ ಇದು ಸಕಾರಾತ್ಮಕ ದಿಕ್ಕಿನ ಸಂಕೇತವಾಗಿರಬಹುದು. ಅದೇ ಸಮಯದಲ್ಲಿ ಭಯ, ಚಡಪಡಿಕೆ ಅಥವಾ ನಿರಂತರ ಆತಂಕ ಹೆಚ್ಚುತ್ತಿದ್ದರೆ ಅದನ್ನು ಯಾವುದೋ ಅದೃಶ್ಯ ಶಕ್ತಿಯ ಖಚಿತ ಸಂಕೇತವೆಂದು ಪರಿಗಣಿಸುವ ಬದಲು ನಿಮ್ಮ ಮಾನಸಿಕ ಒತ್ತಡ ಮತ್ತು ಸಂದರ್ಭಗಳು, ಏಕೆಂದರೆ ದೇವರ ಚಿಹ್ನೆಗಳು ಯಾವಾಗಲೂ ಭಯವನ್ನು ಹುಟ್ಟಿಸಲು ಬರುವುದಿಲ್ಲ. ಕೆಲವೊಮ್ಮೆ ಅವು ನಮಗೆ ಅಧಿಕಾರ ನೀಡಲು ಬರುತ್ತವೆ. ನಿಮ್ಮ ರಾಶಿ ಚಕ್ರ ಚಿಹ್ನೆಗೆ ಮುಂಬರುವ ಸಮಯವು ಇದೇ ರೀತಿಯ ಆತ್ಮಾವಲೋಕನ ಅವಧಿಯನ್ನು ಸೂಚಿಸುತ್ತದೆ. ಒಂದು ಕಾಲದಲ್ಲಿ ನಿಮ್ಮನ್ನು ತೀವ್ರವಾಗಿ ತೊಂದರೆಗೊಳಿಸುತ್ತಿದ್ದ ಹಳೆಯ ಸಮಸ್ಯೆಯು ಈಗ ಕ್ರಮೇಣ ಅದರ ನಿಜವಾದ ಕಾರಣವನ್ನು ಬಹಿರಂಗಪಡಿಸಬಹುದು. ನಿಮ್ಮ ಜೀವನದಲ್ಲಿ ಇದೇ ರೀತಿಯ ಸಮಸ್ಯೆಗಳು ಏಕೆ ಪುನರಾವರ್ತನೆಯಾಗುತ್ತಿವೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಬಹುದು. ಸಂಬಂಧದಲ್ಲಿ ಇದೇ ರೀತಿಯ ತಪ್ಪು ಗ್ರಹಿಕೆಗಳು ಏಕೆ ಇರುತ್ತವೆ, ಹಣ ಏಕೆ ಬರುತ್ತದೆ ಆದರೆ ಉಳಿಯುವುದಿಲ್ಲ, ಕಠಿಣ ಪರಿಶ್ರಮದ ಹೊರತಾಗಿಯೂ ನಿಮ್ಮ ಕೆಲಸ ಅಥವಾ ವ್ಯವಹಾರದಲ್ಲಿ ಅಡೆತಡೆಗಳು ಏಕೆ ಇರುತ್ತವೆ. ಇಲ್ಲಿಯೇ ಕರ್ಮದ ವಿಷಯವು ಕಾರ್ಯರೂಪಕ್ಕೆ ಬರುತ್ತದೆ. ಜ್ಯೋತಿಷ್ಯದ ನಂಬಿಕೆಗಳಲ್ಲಿ ಕರ್ಮವು ಜೀವನದ ಸಂದರ್ಭಗಳಿಗೆ ಸಂಬಂಧಿಸಿದೆ. ಇದರರ್ಥ ಪ್ರತಿಯೊಂದು ಸಮಸ್ಯೆಯು ಹಿಂದಿನ ಕ್ರಿಯೆಗೆ ಶಿಕ್ಷೆಯಾಗದೆ ಎಂದಲ್ಲ, ಬದಲಾಗಿ ನಿಮ್ಮ ನಿರ್ಧಾರಗಳು, ಅಭ್ಯಾಸಗಳು ಮತ್ತು ನಡವಳಿಕೆಯು ಭವಿಷ್ಯದ ಫಲಿತಾಂಶಗಳ ಮೇಲೆ ಪ್ರಭಾವ ಬೀರುತ್ತದೆ ಎಂದರ್ಥ. ನೀವು ಕುಟುಂಬದ ಸದಸ್ಯರನ್ನು ಅನ್ಯಾಯ ಮಾಡಿದ್ದರೆ, ಯಾರನ್ನಾದರೂ ನೋಯಿಸಿದ್ದರೆ ಅಥವಾ ದೀರ್ಘಕಾಲದವರೆಗೆ ಜವಾಬ್ದಾರಿಯಿಂದ ತಪ್ಪಿಸಿದರೆ ನಿಮ್ಮ ನಡವಳಿಕೆಯನ್ನು ಸುಧಾರಿಸುವುದು ಉತ್ತಮ ಪರಿಹಾರವಾಗಬಹುದು. ಮತ್ತು ನೀವು ಸಮಗ್ರತೆಯನ್ನು ಕಾಯ್ದುಕೊಂಡರೆ, ನಿಮ್ಮ ಕುಟುಂಬಕ್ಕಾಗಿ ಹೋರಾಡಿದ್ದರೆ ಮತ್ತು ಸಂದರ್ಭಗಳ ಹೊರತಾಗಿಯೂ ಯಾರ ಮೇಲೂ ಯಾವುದೇ ದ್ವೇಷವನ್ನು ಹೊರಿಸದಿದ್ದರೆ ತಾಳ್ಮೆಯಿಂದಿರಿ. ಸಂದರ್ಭಗಳು ಅನೇಕ ಜನರ ಜೀವನದಲ್ಲಿ ಹಳೆಯ ಹಣಕಾಸಿನ ಸಮಸ್ಯೆ ಇದ್ದಕ್ಕಿದ್ದಂತೆ ಮತ್ತೆ ತಲೆದೂರುವ ಸಮಯ ಬರುತ್ತದೆ. ಹಳೆಯ ಪಾವತಿಗಳು, ಬಾಕಿ ಪಾವತಿಗಳು, ಆಸ್ತಿ ವಿಷಯಗಳು, ಕುಟುಂಬದ ಆಸ್ತಿಗಳು ಅಥವಾ ಹಳೆಯ ಪ್ರೀತಿ ಪಾತ್ರರನ್ನು ಒಳಗೊಂಡ ಹಣಕಾಸಿನ ಚರ್ಚೆಗಳು ಉದ್ಭವಿಸಬಹುದು. ಇಂಥ ವಿಷಯವು ನಿಮ್ಮ ಜೀವನದಲ್ಲಿ ಈಗಾಗಲೇ ಅಸ್ತಿತ್ವದಲ್ಲಿದ್ದರೆ ದಾಖಲೆಗಳು ಮತ್ತು ಮಾಹಿತಿಯನ್ನು ಕುಲಂಕುಷವಾಗಿ ಪರಿಶೀಲಿಸುವುದು ಮುಖ್ಯ. ಜ್ಯೋತಿಷ್ಯದ ಸೂಚನೆಗಳು ಮಾತ್ರ ಆಧರಿಸಿ ಯಾವುದೇ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಆದಾಗ್ಯೂ ಸೂಚನೆಗಳು ಮತ್ತು ನಿಜವಾದ ಸಂದರ್ಭಗಳು ಎರಡೂ ಒಂದೇ ದಿಕ್ಕಿನಲ್ಲಿ ತೋರಿಸುತ್ತಿದ್ದರೆ ಅವುಗಳನ್ನು ಎಚ್ಚರಿಕೆಯಿಂದ ಪರಿಶೀಲಿಸುವುದು ಬುದ್ಧಿವಂತಿಕೆಯಾಗಿರಬಹುದು. ಉದ್ಯೋಗದಲ್ಲಿರುವವರಿಗೆ ಇದು ಪರಿವರ್ತನಾ ಸಮಯವೂ ಆಗಿರಬಹುದು. ದೀರ್ಘಕಾಲದವರೆಗೆ ನಿಮ್ಮನ್ನು ಗೌರವಿಸಿದ ಸ್ಥಳದಲ್ಲಿ ನಿಮ್ಮ ಸ್ಥಾನವನ್ನು ಬದಲಾಯಿಸುವ ಬಯಕೆ ಹೆಚ್ಚಾಗಬಹುದು. ಹಿರಿಯ ಸ್ಥಾನವು ನಿಮಗೆ ಹೊಸ ಜವಾಬ್ದಾರಿಗಳನ್ನು ನೀಡಬಹುದು ಅಥವಾ ಅವಕಾಶದ ಬಗ್ಗೆ ಚರ್ಚೆಗಳು ಹಳೆಯ ಸಂಪರ್ಕದೊಂದಿಗೆ ಪ್ರಾರಂಭವಾಗಬಹುದು. ವ್ಯವಹಾರದಲ್ಲಿರುವವರಿಗೆ ಹಳೆಯ ಕ್ಲೈಂಟ್ ಅಥವಾ ಸಂಪರ್ಕವು ಮತ್ತೆ ಕಾಣಿಸಿಕೊಳ್ಳಬಹುದು. ಇಲ್ಲಿ ಒಂದು ಎಚ್ಚರಿಕೆಯ ಮಾತು ನಿರ್ಣಾಯಕವಾಗಿದೆ. ಹಿಂದಿರುಗುವ ಪ್ರತಿಯೊಂದು ಅವಕಾಶವು ಲಾಭದಾಯಕವಾಗಿರುವುದಿಲ್ಲ. ಆದ್ದರಿಂದ ಉತ್ಸಾಹದ ಜೊತೆಗೆ ವಿವೇಕವನ್ನು ಕಾಪಾಡಿಕೊಳ್ಳಿ. ಈಗ ಕುಟುಂಬದ ಬಗ್ಗೆ ಮಾತನಾಡೋಣ, ಏಕೆಂದರೆ ಈ ಸಂಪೂರ್ಣ ಚಿಹ್ನೆಯು ಕುಟುಂಬದೊಂದಿಗೆ ಬಲವಾದ ಸಂಪರ್ಕವನ್ನು ಹೊಂದಿದೆ ಎಂದು ತೋರುತ್ತಿದೆ. ಮನೆಯಲ್ಲಿರುವ ವಯಸ್ಸಾದ ವ್ಯಕ್ತಿ, ಹಳೆಯ ವಿವಾದ, ಹಿಂದಿನ ನಿಜವಾದ ಕಾರಣ ಬಹಿರಂಗವಾಗಬಹುದು. ಕೆಲವೊಮ್ಮೆ ನಾವು ತಪ್ಪಾಗಿ ಅರ್ಥೈಸಿಕೊಳ್ಳುವ ವ್ಯಕ್ತಿಯ ಹಿಂದಿನ ಸಂದರ್ಭಗಳು ತುಂಬಾ ಭಿನ್ನವಾಗಿರುತ್ತವೆ. ಮತ್ತು ನಿಮ್ಮ ಕುಟುಂಬದ ಹಿರಿಯರು ನಿಧನವಾದರೆ ಅವರ ಸ್ಮರಣೆಗೆ ಪ್ರಾರ್ಥನೆ ಮತ್ತು ಗೌರವ ಸಲ್ಲಿಸುವುದು ನಿಮ್ಮ ಮನಸ್ಸಿಗೆ ಶಾಂತಿ ತರಬಹುದು. ಅಗತ್ಯವಿರುವ ಯಾರಿಗಾದರೂ ಆಹಾರ ನೀಡುವುದು, ವಯಸ್ಸಾದ ವ್ಯಕ್ತಿಗೆ ಸಹಾಯ ಮಾಡುವುದು ಅಥವಾ ಕುಟುಂಬದಲ್ಲಿ ಪ್ರೀತಿಯನ್ನು ಕಾಪಾಡಿಕೊಳ್ಳುವುದು ಸಹ ಸಕಾರಾತ್ಮಕ ಆಧ್ಯಾತ್ಮಿಕ ಕ್ರಿಯೆಯಾಗಬಹುದು. ಸ್ನೇಹಿತರೆ, ಈಗ ಆ ರಾತ್ರಿಯ ಚಿಹ್ನೆ ಬಗ್ಗೆ ಮಾತನಾಡೋಣ. ಇಂದು ಅಥವಾ ಭವಿಷ್ಯದಲ್ಲಿ ಯಾವುದಾದರೂ ಸಂಜೆ ನೀವು ಶಾಂತವಾಗಿರುವಾಗ ನಿಮ್ಮ ಮನಸ್ಸನ್ನು ಶಾಂತಗೊಳಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ನೀವು ಪೂರ್ವಜರು ಅಥವಾ ಹಿರಿಯರನ್ನು ನೆನಪಿಸಿಕೊಂಡರೆ ಭಯಪಡಬೇಡಿ, ಅವರ ಬಗ್ಗೆ ಗೌರವ ಹೊಂದಿರಿ. ನಿಮ್ಮ ಕುಟುಂಬದಲ್ಲಿ ಸಂತೋಷ, ಶಾಂತಿ ಮತ್ತು ಬುದ್ಧಿವಂತಿಕೆಗಾಗಿ ದೇವರನ್ನು ಪ್ರಾರ್ಥಿಸಿ. ಸಾಧ್ಯವಾದರೆ
ಅಗತ್ಯವಿರುವ ಯಾರಿಗಾದರೂ ಆಹಾರವನ್ನು ನೀಡಿ ಅಥವಾ ವಯಸ್ಸಾದ ವ್ಯಕ್ತಿಗೆ ಸಹಾಯ ಮಾಡಿ. ಇದು ಪವಾಡದ ಖಾತರಿಯಲ್ಲ, ಬದಲಿಗೆ ಒಳ್ಳೆಯ ಕಾರ್ಯಗಳಿಗೆ ಸರಳ ಮತ್ತು ಸುಂದರವಾದ ಆರಂಭವಾಗಿದೆ. ಮತ್ತು ನೆನಪಿಡಿ, ಯಾವುದೇ ಕನಸು, ಧ್ವನಿ, ಕಾಕತಾಳೀಯವನ್ನು ಆತ್ಮದಿಂದ ಬಂದ ಸಂದೇಶವೆಂದು ಸ್ವೀಕರಿಸುವುದು ಸರಿಯಲ್ಲ. ಆಧ್ಯಾತ್ಮಿಕ ಅನುಭವಗಳು ವೈಯಕ್ತಿಕ, ಅವುಗಳ ಅರ್ಥವನ್ನು ಅರ್ಥ ಮಾಡಿಕೊಳ್ಳಲು ವಿವೇಚನೆ ಮತ್ತು ಸಮತೋಲನದ ಅಗತ್ಯವಿದೆ. ಇದು ಅಂತಿಮ ರಹಸ್ಯ. ನೀವು ನಿಮ್ಮ ಪೂರ್ವಜರಿಂದ ಬಂದಿದೆ ಎಂದು ನಂಬುವ ಚಿಹ್ನೆಯು ಅತ್ಯಂತ ಮುಖ್ಯವಾದ ಸಂದೇಶವನ್ನು ಹೊಂದಿದೆ. ನೀವು ನಿಮ್ಮ ಪ್ರಸ್ತುತ ಜೀವನವನ್ನು ಸುಧಾರಿಸಬೇಕು. ನಿಮ್ಮ ಹೆತ್ತವರನ್ನು ಪ್ರೀತಿಸಿ, ನಿಮ್ಮ ಕುಟುಂಬದಲ್ಲಿನ ಹಿರಿಯರನ್ನು ಗೌರವಿಸಿ, ಸಾಧ್ಯವಾದರೆ ನೀವು ತಪ್ಪು ಮಾಡಿದವರಿಗೆ ಕ್ಷಮೆ ಯಾಚಿಸಿ, ಅರ್ಹರಿಗೆ ಸಲ್ಲಿಸಬೇಕಾಗಿದ್ದನ್ನು ನೀಡಿ ಮತ್ತು ನೀವು ಯಾರಿಗಾದರೂ ಸಹಾಯ ಮಾಡುವ ಸಾಮರ್ಥ್ಯವನ್ನು ಹೊಂದಿರುವಾಗ ಹಿಂಜರಿಯಬೇಡಿ. ಏಕೆಂದರೆ ಕರ್ಮವು ಕೇವಲ ಆಚರಣೆಗಳ ಬಗ್ಗೆ ಅಲ್ಲ, ನಿಮ್ಮ ನಡವಳಿಕೆ, ನಿಮ್ಮ ಉದ್ದೇಶಗಳು ಮತ್ತು ನಿಮ್ಮ ನಿರ್ಧಾರಗಳು ಸಹ ನಿಮ್ಮ ಕರ್ಮದ ಭಾಗವಾಗಿದೆ. ಕೊನೆಯದಾಗಿ ಒಂದು ವಿಷಯವನ್ನು ನೆನಪಿನಲ್ಲಿಡಿ, ನಿಮ್ಮ ಪೂರ್ವಜರ ಸ್ಮರಣೆಯನ್ನು ಭಯದೊಂದಿಗೆ ಸಂಯೋಜಿಸಬೇಡಿ, ಅದನ್ನು ಗೌರವದೊಂದಿಗೆ ಸಂಯೋಜಿಸಿ. ನಿಮ್ಮ ಭೂತಕಾಲದಿಂದ ಕಲಿಯಿರಿ, ವರ್ತಮಾನವನ್ನು ಸುಧಾರಿಸಿ ಮತ್ತು ಭವಿಷ್ಯದ ಬಗ್ಗೆ ತಾಳ್ಮೆಯಿಂದಿರಿ. ನೀವು ಎಂದಾದರೂ ಒಂದು ಕನಸನ್ನು ಕಂಡರೆ, ಹಳೆಯ ನೆನಪು ಜಾಗೃತಗೊಂಡರೆ ಅಥವಾ ಆ ಕಾಕತಾಳೀಯವು ನಿಮ್ಮನ್ನು ಆಳವಾಗಿ ಸ್ಪರ್ಶಿಸಿದರೆ, ತೀರ್ಮಾನಗಳಿಗೆ ಧಾವಿಸದೆ ನಿಮ್ಮನ್ನು ಕೇಳಿ, ಈ ಘಟನೆ ನನಗೆ ಏನು ಹೇಳುತ್ತಿದೆ? ಏಕೆಂದರೆ ಭವಿಷ್ಯ ಅತ್ಯಂತ ಶಕ್ತಿಶಾಲಿ ಸುಳಿವು ಬಾಹ್ಯ ಧ್ವನಿಯಲ್ಲಿಲ್ಲ, ಆದರೆ ನಿಮ್ಮ ಸ್ವಂತ ಆಂತರಿಕ ಅಸ್ತಿತ್ವದಲ್ಲಿದೆ. ಇತ್ತೀಚೆಗೆ ನಿಮ್ಮ ಜೀವನದಲ್ಲಿ ಹಳೆಯದ್ದು ಇದ್ದಕ್ಕಿದ್ದಂತೆ ಮತ್ತೆ ಕಾಣಿಸಿಕೊಂಡಿದ್ದರೆ, ಒಬ್ಬ ವ್ಯಕ್ತಿ, ಕಾಗದದ ತುಂಡು, ಛಾಯಾಚಿತ್ರ, ಕನಸು ಅಥವಾ ನೀವು ಸಂಪೂರ್ಣವಾಗಿ ಕಳೆದು ಹೋಗಿದೆ ಎಂದು ಭಾವಿಸಿದ ಅವಕಾಶ, ಅದನ್ನು ಎಚ್ಚರಿಕೆಯಿಂದ ಪರೀಕ್ಷಿಸಿ. ಏಕೆಂದರೆ ಕೆಲವೊಮ್ಮೆ ಜೀವನವು ನಮ್ಮನ್ನು ಮುಚ್ಚಲಾಗದೆ ಎಂದು ಪರಿಗಣಿಸಲು ಒತ್ತಾಯಿಸುವ ಬಾಗಿಲಿನ ಹಿಂದೆ ನಾವು ವರ್ಷಗಳಿಂದ ಹುಡುಕುತ್ತಿರುವ ಉತ್ತರ ಇರುತ್ತದೆ. ಆ ಉತ್ತರ ಏನು? ನಿಮ್ಮ ಕಾರ್ಯಗಳು ಮತ್ತು ನಿಮ್ಮ ನಿಜ ಜೀವನದ ಸಂದರ್ಭಗಳು ಮಾತ್ರ ಅದನ್ನು ಬಹಿರಂಗಪಡಿಸುತ್ತವೆ. ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ದೇವರು ನಿಮಗೆ ಶಕ್ತಿಯನ್ನು ನೀಡಲಿ. ನಿಮ್ಮ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಮೇಲುಗೈ ಸಾಧಿಸಲಿ. ನಿಮ್ಮ ಪೂರ್ವಜರ ಒಳ್ಳೆಯ ನೆನಪುಗಳು ನಿಮಗೆ ಶಕ್ತಿಯನ್ನು ನೀಡಲಿ ಮತ್ತು ನಿಮ್ಮ ಜೀವನದಲ್ಲಿ ಹೊರಹೊಮ್ಮುತ್ತಿರುವ ಯಾವುದೇ ಸಕಾರಾತ್ಮಕ ಕೆಲಸಗಳು ಸರಿಯಾದ ದಿಕ್ಕಿನಲ್ಲಿ ಸಾಗಲಿ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ನಿಮ್ಮ ದಿನ ಶುಭವಾಗಿರಲಿ. ನೀವು ನಿಮ್ಮ ಕಾಳಜಿ ವಹಿಸಿ. ಸ್ನೇಹಿತರೆ, ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.